ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದು. ಬಹುಶಃ ಬ್ರೇಕಪ್ ಆಗಿರಬಹುದು, ನಿಮ್ಮಿಬ್ಬರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಇತ್ತೀಚೆಗೆ ಅವಾಯ್ಡ್ ಮಾಡ್ತಿರುವಂಥದ್ದಾಗಿರ್ಬೋದು, ಅವರ ಫ್ಯಾಮಿಲಿ ಒತ್ತಡದಿಂದ ನಿಮ್ಮಿಂದ ಅವರು ದೂರ ಆಗಿರ್ಬೋದು, ಯಾವುದೋ ಒಂದು ಸಂದರ್ಭಗಳಿಂದ ನೀವಿಬ್ಬರು ದೂರ ಆಗಿರಬಹುದು. ಆ ದೂರ ಆಗಿರುವಂಥದ್ದು ಬ್ರೇಕಪ್ಪಿಗೆ ತಿರುಗಿರಬಹುದು. ನಿಮಗೊಂದು ಕನ್ಫ್ಯೂಷನ್ ಇರುತ್ತೆ, ಈ ಸಂಬಂಧ ಮರಳಿ ಸರಿ ಹೋಗುತ್ತಾ, ಸರಿ ಹೋಗಲ್ವಾ, ನಾನು ವೇಟ್ ಮಾಡಬೇಕಾ ಬೇಡವಾ, ಈ ಎಲ್ಲ ವಿಚಾರವಾಗಿ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಬಹಳನೇ ಕೊರಗ್ತಿರ್ತೀರಿ. ಆದರೆ ಆ ವ್ಯಕ್ತಿ ಕಡೆಯಿಂದ ಯಾವುದೇ ಒಂದು ಕ್ಲಾರಿಟಿ ಕೂಡ ನಿಮ್ಗೆ ಬರ್ತಾ ಇರೋದಿಲ್ಲ. ನೀವು ಎಷ್ಟೇ ಮ್ಯಾನುಪ್ಯುಲೇಟ್ ಮಾಡಿದ್ರು ಕೂಡ, ಅಥವಾ ನೀವು ಆ ವ್ಯಕ್ತಿಯ ವಿಚಾರವಾಗಿ ಎಷ್ಟೇ ಬೆದಕಿದ್ರೂ ಕೂಡ ಆ ವ್ಯಕ್ತಿಯಿಂದ ಯಾವ ಸರಿಯಾದ ರೆಸ್ಪಾನ್ಸ್ಗಳು ಕೂಡ ಬರ್ತಾ ಇರೋದಿಲ್ಲ. ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ, ಸರಿ ಹೋಗಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮಿಬ್ಬರ ಸಂಬಂಧ ಏನೇ ಆಗಿರಲಿ, ಅವ್ರು ನಿಮ್ಮಿಂದ ದೂರ ಆಗಿರಲಿ, ಮರಳಿ ಸರಿ ಹೋಗುತ್ತಾ, ಆ ವ್ಯಕ್ತಿನ ನಾನು ವೇಟ್ ಮಾಡ್ಬೋದಾ, ಆ ವ್ಯಕ್ತಿ ಸಂದರ್ಭ ಈಗ ಹೇಗಿದೆ ಅನ್ನೋದೇ, ಕರೆಂಟ್ ಫೀಲಿಂಗ್ಸ್ ಏನಾಗ್ತಾ ಇದೆ, ಅಲ್ಲಿನ ಸಂದರ್ಭ ಏನಾಗಿದೆ, ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಈ ಸಂಬಂಧದ ವಿಚಾರವಾಗಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಂಬಂಧಗಳಾಗಿರ್ಬಹುದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಪ್ರೇಮಿಗಳಾಗಿರ್ಬಹುದು, ಯಾವ ಸಂಬಂಧನ ನೀವು ಬಹಳಷ್ಟು ನಂಬಿದ್ರಿ, ದೂರ ಆಗಿದ್ದರೆ ಅಂಥವ್ರು ಈ ರೀಡಿಂಗ್ನ ನೋಡಬಹುದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇರಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕಾಲ್ ಮುಖಾಂತರ ಆಗಿರ್ಬೋದು, ಅದು ವಾಟ್ಸಪ್ ಮುಖಾಂತರ ಆಗಿರಬಹುದು, ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮತ್ತೆ ನಿಮ್ಮ ಸಂಬಂಧಕ್ಕೆ ಬರೋದಕ್ಕೆ ಆಗ್ತಾ ಇದೆಯಾ, ಆ ವ್ಯಕ್ತಿಗೆ ಬರೋದಕ್ಕೆ ಮತ್ತೆ ಮರಳಿ ನೀವಿಬ್ಬರು ಒಂದಾಗ್ತೀರಾ, ನಿಮ್ಮಿಬ್ಬರ ಸಂಬಂಧ ಒಂದಾಗತ್ತಾ, ಯಾವುದೋ ಒಂದು ಸಿಚುವೇಷನಲ್ಲಿ ನೀವಿಬ್ಬರು ದೂರ ಆಗಿರಬಹುದು. ಈಗ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವರ ಮನಸ್ಸಲ್ಲಿ ಏನಿದೆ, ಈ ಸಂಬಂಧನ ಒಂದು ಮಾಡಿಕೊಳ್ಬೇಕು ಅನ್ನೋದೇನಾದರೂ ಓಡ್ತಾ ಇದೆಯಾ. ಇಲ್ಲಿ 9 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ಎನರ್ಜಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳಾಗಿರ್ಬಹುದು, ಯೋಚನೆಗಳಾಗಿರ್ಬೋದು ನೀವು ಮಾಡ್ತಾ ಇದ್ದೀರಿ. ಬಹಳಷ್ಟು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿದ್ದಾಯಿತು, ಆ ವ್ಯಕ್ತಿಯನ್ನು ಕನ್ವಿನ್ಸ್ ಮಾಡಿದ್ದಾಯಿತು, ಎಲ್ಲನೂ ಆಯಿತು. ಬಟ್ ಆದರೆ ಆ ವ್ಯಕ್ತಿಗೆ ಇದಕ್ಕಿದ್ದ ಹಾಗೆ ಬದಲಾಗಿದ್ದು, ಅಥವಾ ಆ ವ್ಯಕ್ತಿಯ ಲೈಫಲ್ಲಿ ಯಾವುದೋ ಒಂದು ಬೇರೆ ರೀತಿಯ ಯೋಚನೆಗಳನ್ನು ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಈ ಸಂಬಂಧ ಅಲ್ಲದೆ ಬೇರೆ ಏನೋ ಒಂದು, ಈ ಸಂಬಂಧ ಬೇಡ ಅನ್ನುವ ರೀತಿಯಲ್ಲಿ ಯಾವುದೋ ಒಂದು ಬೇರೆಯ ಯೋಚನೆ ಆ ವ್ಯಕ್ತಿಯ ಮೈಂಡ್ ಸೆಟ್ಟಲ್ಲಿದೆ. ಆ ವ್ಯಕ್ತಿ ಇಲ್ಲಿ ನಿಮಗೆ ನೀವು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ನೀವೇನೇ ಕನ್ವಿನ್ಸ್ ಮಾಡೋದಾಗಿರಬಹುದು, ಈ ರೀತಿಯೆಲ್ಲ ಮಾಡಿದ್ರೂ ಕೂಡ ಆ ವ್ಯಕ್ತಿಯ ಮೈಂಡಲ್ಲಿ ಬೇರೆ ಯೋಚನೆ ಒಂದು ಓಡ್ತಾ ಇದೆ. ಇಲ್ಲಿ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನೀವು ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ರೀತಿ ಆ ವ್ಯಕ್ತಿ ನಿಮಗೆ ಯಾವ ರೀತಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸಂಬಂಧ ಇಲ್ಲದೆ, ಯಾಕೆಂದರೆ ಬಹಳಷ್ಟು ನೆನಪುಗಳಿದೆ, ಇವರಿಲ್ಲ ಅಂದರೆ ನನ್ನ ಲೈಫಲ್ಲಿ ನಾನು ಬದುಕೋದಕ್ಕೆ ಆಗೋದೇ ಇಲ್ವೇನೋ, ಅಥವಾ ಇವರು ಇಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ನಾಳೆ ಬೆಳಿಗ್ಗೆ ಆಗಿರ್ಬೋದು, ಅಥವಾ ಯಾವ ರೀತಿ ಬಹುಶಃ ನೀವಿಬ್ಬರು ಓಡಾಡಿದಂಥದ್ದಾಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ನೆನಪುಗಳಾಗಿರ್ಬೋದು ಅಂಥದ್ದು ಇರ್ಬೋದು, ಬಹಳಷ್ಟು ಅದು ನಿಮಗೆ ಭಾಳ ಕಾಡ್ತಾ ಇದೆ. ಈ ವ್ಯಕ್ತಿ ಒಂದಷ್ಟು, ನಿಮ್ಮ ಪರ್ಸನ್ ಏನಿದ್ದಾರಲ್ಲ ಆ ವ್ಯಕ್ತಿ ಒಂದಷ್ಟು ಒಂದು ರೀತಿಯಾದಂಥ ಅಟ್ರಾಕ್ಟಿವ್ ಪರ್ಸನ್. ನಿಮಗೆ ಆ ಇನ್ಫ್ಯಾಚುಯೇಷನ್ನು, ಆ ಅಟ್ರಾಕ್ಷನ್ನು ಅದು ನಿಮ್ಮ ತಲೆಯಿಂದ ತೆಗೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಒಂದು ಸರಿಯಾದ ನಿರ್ಧಾರನ ತಗೊಳ್ತಾರೆ, ರೈಟ್ ಡಿಸಿಷನ್ ತೊಗೊಳ್ತಾರೆ. ಅಂದರೆ ನಿಮ್ಮ ಹತ್ರ ನೇರ ಕೂತು ಮಾತನಾಡುವಂಥದ್ದು, ಅಥವಾ ನೇರವಾಗಿ ನನ್ನ ಲೈಫಲ್ಲಿ ಈ ರೀತಿ ಇದೆ ಅಥವಾ ಈ ರೀತಿ ಇಲ್ಲ, ಯಾತಕ್ಕಾಗಿ ಈ ಸಂಬಂಧನ ನಾನು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದಾರೆ ನಿಮಗೆ.
ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ರೀತಿಯಲ್ಲಿ ಅವ್ರ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದು ಅವ್ರು ನಿಮಗೆ ಹೇಳ್ತಾರೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಆಸೆ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರಿ, ಬಹಳ ನೆನಪುಗಳಿದೆ, ಬಹಳಷ್ಟು ಯೋಚನೆಗಳಿದೆ, ಬಹಳಷ್ಟು ಈ ಸಂಬಂಧನ ಬಹಳ ಮುಂದೆ ಯೋಚನೆ ಮಾಡಿದ್ರಿ, ನೀವಿಬ್ಬರು ಕೂಡ ಯೋಚನೆ ಮಾಡಿದ್ರಿ. ಬಟ್ ಈಗಿನ ಸಂದರ್ಭ ಏನಾಗಿದೆ ಅಂದರೆ ಒಂದು ಗ್ರಹಣದ ರೀತಿಯಲ್ಲಿ ಆ ವಾತಾವರಣ ಆಗಿದೆ. ಆ ವ್ಯಕ್ತಿ ಎಷ್ಟೇ ಪ್ರೀತಿ ಇರಲಿ, ನಿಮ್ಮ ಬಗ್ಗೆ ಎಷ್ಟೇ ಎಮೋಷನ್ಸ್ ಇರಲಿ, ಯಾವುದೋ ಒಂದು ವಿಚಾರ ಆಗಿರಬಹುದು ಅಥವಾ ಅವ್ರ ಲೈಫಲ್ಲಿ ಏನೋ ನಡೀತಾ ಇರೋದ್ರಿಂದ ಈ ಸಂಬಂಧನ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಇನ್ ಫ್ಯೂಚರಲ್ಲಿ ಹೋಗ್ತಾ ಇದ್ದಾರೆ, ಅವರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಇಲ್ಲಿ ಈ ಸಂಬಂಧದಲ್ಲಿ ಅವ್ರಿಗೂ ಕೂಡ ನೆನಪಿದೆ, ಅವ್ರಿಗೂ ಕೂಡ ಚಿಂತೆಗಳಿದೆ, ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಹೊಸ ಯೋಚನೆಗಳು ಅಥವಾ ಹೊಸ ದಾರಿ ಅವ್ರನ್ನ ಆ ರೀತಿ ಮಾಡ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಯಾಕೆ ಆ ರೀತಿ ಮಾಡ್ತಾ ಇದ್ದೀನಿ, ಯಾಕೆ ಏನು ಅನ್ನುವಂತಹ ವಿಚಾರನ ನಿಮಗೆ ಕ್ಲಾರಿಫೈ ಮಾಡಿ ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋದು ಹೇಗೆ ಅನ್ನುವ ರೀತಿಯಲ್ಲಿ ದೂರ ಆಗ್ತಾರೆ ಅಂತ ಹೇಳಬಹುದು. ಹಾಗೆ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ಸಂಬಂಧದಲ್ಲಿ ಇನ್ ಫ್ಯೂಚರಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಹುಶಃ ಅವರ ಫ್ಯಾಮಿಲಿಗೆ ಎದುರ್ಕೊಂಡೋ ಅಥವಾ ಅವರ ಪರ್ಸ್ನಲ್ ಲೈಫ್ ಹೇಗಿದೆಯೋ ಮುಂದೆ ಒಂದು ದಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗ್ತಾರೆ ಅಂಥೇಳಿ. ಬಟ್ ಆದರೆ ಇಲ್ಲಿ ಈಗಿನ ಸಂದರ್ಭದಲ್ಲಿ ಪ್ರಯತ್ನಗಳು ನೀವು ಮಾತ್ರ ಮಾಡ್ತಾಯಿದ್ದೀರಿ. ನಿಮ್ಗೇನೇ ಅವ್ರ ಕಡೆಯಿಂದ ಫೋನ್ ಕಾಲ್ಸ್ ಬಂದರು, ಮೆಸೇಜಸ್ ಬಂದ್ರೂ ಆ ವ್ಯಕ್ತಿ ಮಾಡೋದು ಒಂದೇ, ನನ್ನ ಲೈಫಲ್ಲಿ ಈ ರೀತಿ ಇದೆ, ಈ ರೀತಿ ಇಲ್ಲ, ಅಥವಾ ನಿನ್ನಿಂದ ನನಗೆ ಈ ಥರ ಡಿಸ್ಟರ್ಬ್ ಆಗ್ತಾ ಇದೆ, ಅಥವಾ ನಿನ್ನಿಂದ ನನಗೆ ಈ ಥರ ಪ್ರಾಬ್ಲಮ್ ಆಯಿತು, ನನ್ನಿಂದನೇ ನಿನಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ನಿಮಗೊಂದಷ್ಟು ಕಣ್ಣೊರೆಸುವ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ನೀವು ತುಂಬ ಆ ವ್ಯಕ್ತಿಯನ್ನು ಹಚ್ಕೊಂಡಿರೋದಕ್ಕೆ ಒಂದಷ್ಟು ಕ್ಲಾರಿಟಿ ನಿಮಗೆ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಸಂಬಂಧನ ಒಂದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇನ್ ಫ್ಯೂಚರಲ್ಲಿ. ಬಟ್ ಆದರೆ ಈಗ ಸದ್ಯಕ್ಕೆ ನನಗೆ ನೀನು ಬೇಡ ಅನ್ನುವ ರೀತಿಯಲ್ಲಿ ಅಥವಾ ನಿಮಗೆ ಅವಾಯ್ಡ್ ಮಾಡುವ ರೀತಿಯಲ್ಲಿ ನೀವು ಎಷ್ಟೇ ಎಮೋಷನ್ಸ್ನ ತೋರಿಸಿದ್ರು ಕೂಡ ಈ ವ್ಯಕ್ತಿ ಅವಾಯ್ಡ್ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ ಕೆಲವರ ಲೈಫಲ್ಲಿ ನೀವೇನಾದರೂ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಹೌದು ನೀವೇ ಅವರು ಹೇಳುವಂತಹ ಮಾತುಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ನಿಮಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇಷ್ಟು ದಿನ ಚೆನ್ನಾಗಿದ್ದಂಥ ಸಂಬಂಧ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಹೇಳಿ ನೀವೇನಾದರೂ ಯೋಚನೆ ಮಾಡಿಕೊಂಡು ಅಥವಾ ಅವ್ರು ಏನಾದರೂ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳೋದಕ್ಕೆ ಹೋದಾಗ ಎಂಡ್ ಆಫ್ ದಿ ಕಾರ್ಡ್ ಏನು ಬಂದಿದೆ, 2 ಆಫ್ ಪೆಂಟಿಕಲ್ಸ್. ನೋಡಿ, ಎಂಡ್ ಆಫ್ ದಿ ಕಾರ್ಡ್ ಕೂಡ ಅದನ್ನೇ ಬಂದಿದೆ. ಅಂದರೆ ಅವ್ರು ಇನ್ನೂ ಕೂಡ ನಿಮಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಬಟ್ ಆದರೆ ಯಾವುದೋ ಒಂದು ಫ್ಯಾಮಿಲಿ ಸ್ಟ್ರೆಸ್ಸೋ, ಅವ್ರ ವರ್ಕ್ ಪ್ರೆಷರು, ಅಥವಾ ಯಾವುದೋ ಒಂದು ಅವ್ರ ವೈಯಕ್ತಿಕ ವಿಚಾರದಲ್ಲಿ ಅವ್ರನ್ನ ಕಟ್ಟಾಕಿದಾಗ ಆಗಿದೆ. ಅವ್ರು ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ಎಮೋಷನ್ಸ್ಗಳು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ. ಬಟ್ ನೀವೇನಾದರೂ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಆಯಿತು, ಅವ್ರು ಕಾಲ್ ಮಾಡ್ತಾ ಇರ್ತಾರೆ ಅಥವಾ ಬ್ಲಾಕ್ ಮಾಡಿರ್ತಾರೆ, ಸರಿ ಆಯಿತು ನಿಮ್ಮಿಷ್ಟ ಅಂತ ಹೇಳಿ ನೀವೇನಾದರೂ ಅವ್ರನ್ನ ಇಗ್ನೋರ್ ಮಾಡಿ ಒಂದಷ್ಟು ನೀವು ತಾಳ್ಮೆಯಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರುವಂಥದ್ದು, ಎಲ್ಲೂ ಕೂಡ ಕಾಣಿಸ್ಕೊಳ್ದೇ ಇರುವಂಥದ್ದು, ಮೇಲಿಂದ ಮೇಲೆ ಎಷ್ಟು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ ಅದು ಯಾವುದು ಕೂಡ ಮಾಡದೆ ಒಂದಷ್ಟು ಪಾಸ್ ಮಾಡಿದ್ರೆ, ನಿಲ್ಲಿಸಿದ್ರೆ ಆ ವ್ಯಕ್ತಿ ತಾಳ್ಮೆಯಿಂದ ನೀವೇನಾದರೂ ಇದ್ದರೆ ಮನೆಯ ವಿಚಾರದಲ್ಲೋ ಅಥವಾ ಅವರ ಫ್ಯಾಮಿಲಿ ವಿಚಾರದಲ್ಲೋ ಎರಡು ಕಡೆ ಬ್ಯಾಲೆನ್ಸ್ ಮಾಡಿ ಮರಳಿ ನಿಮ್ಮ ಹತ್ರ ಬರುವ ಸಾಧ್ಯತೆ. ಎಸ್, ಔಟ್ಕಮ್ ಬಂದು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೌದು, ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ಫಂಕ್ಷನ್ಸ್ಗಳಾಗಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಯಾವುದೋ ಒಂದು ಖುಷಿಯಲ್ಲಿದ್ದಾರೆ, ನೀವೇನು ಮಾಡ್ತಾಯಿದ್ದೀರಿ, ನಿಮಗೆ ಆ ಟೈಮ್ ಕೊಡದೇ ಇದ್ದಾಗ ನೀವು ಬಹಳಷ್ಟು ಟೆನ್ಷನ್ ಆಗುವಂಥದ್ದು ಅಥವಾ ಫೋನ್ ಕಾಲ್ಸ್ಗಳು ಇರಲೇಬೇಕು ಅನ್ನುವಂತಹ ರೀತಿಯಲ್ಲಿ ಅವ್ರಿಗೆ ಮಾಡ್ತಾಯಿದ್ರಿ. ತಾಳ್ಮೆಯಿಂದ ಇದ್ರಿ ಅಂತ ಹೇಳಿದ್ರೆ ಹೌದು, ಈ ಸಂಬಂಧ ಮರಳಿ ಕನೆಕ್ಟ್ ಆಗುತ್ತೆ ಅನ್ನುವ ರೀತಿಯಲ್ಲೇ ಬರುತ್ತೆ. ಬಟ್ ಈಗಿನ ಸಂದರ್ಭ ಹೇಗಿದೆ ಅಂತ ಎಂಡ್ ಆಫ್ ದಿ ಕಾರ್ಡ್ ನಾನು ನೋಡೋದಕ್ಕೆ ಹೋದ್ರೂ ಕೂಡ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಹಾಗಾಗಿ ತಾಳ್ಮೆಯಿಂದ ವೇಟ್ ಮಾಡಿ, ಯಾವುದೇ ಆಗಿರಲಿ. ಈಗ ಅವ್ರು ಬೇಡ ಅಂದ ಕೂಡಲೇ ತಕ್ಷಣಕ್ಕೆ ಮರೆತು ಸುಮ್ಮನೆ ಆಗ್ಬಿಡ್ತಾರೆ ಅಂತಲ್ಲ, ಆ ಸಂದರ್ಭ ಏನೋ ಇದೆ, ಆ ಸಂದರ್ಭ ತಿಳಿ ಆಗ್ತಾ ಇದ್ದ ಹಾಗೆ ಅಗೇನ್ ಮರಳಿ ನಿಮಗೆ ನಿಮ್ಮ ನೆನಪು ಆ ವ್ಯಕ್ತಿಗೆ ಬರೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳಬಹುದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಏನಾಗಿದೆ, ಯಾವ ವಿಚಾರ
ನಿಮಗೆ ಬರ್ತಾ ಇದೆ. ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ, ರೀಕನೆಕ್ಟ್ ಆಗುತ್ತಾ? ಆ ವ್ಯಕ್ತಿಯ ಮನಸ್ಸು ಯಾವ ರೀತಿ ಇದೆ? ಬಂದಿದೆ. ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಬದಲಾಗಿದ್ದಾರೆ. ಓಕೆನಾ? ಇದ್ದಕ್ಕಿದ್ದಾಗೆ ಬಹಳ ಬೇಗ ಬದಲಾಗಿದ್ದಾರೆ. ತುಂಬಾ ಕನಸುಗಳನ್ನು ಕಟ್ಟಿದ್ರಿ. ಈ ವ್ಯಕ್ತಿಯೊಂದಿಗೆ ಬಹಳಷ್ಟು ನೆನಪುಗಳಿದೆ, ಬಹಳಷ್ಟು ಯೋಚನೆಗಳಿದೆ. ಎಷ್ಟು ಬೇಗ ಈ ಸಂಬಂಧ ಹತ್ತಿರ ಆಗಿ, ಎಷ್ಟು ಬೇಗ ಅವರು ನಿಮ್ಮನ್ನ ಆಸೆಗಳಾಗಿರ್ಬೋದು, ಕನಸುಗಳನ್ನು ಕಟ್ಟಿದ್ರು, ತಕ್ಷಣ ಸಡನ್ ಚೇಂಜ್ ಆಗಿದ್ದಾರೆ. ಇದು ಒಂದು ಪ್ರಕೃತಿಯ ನಿರ್ಣಯನೇ ಆಗಿದೆ. ಅಂದರೆ ಈ ಸಂಬಂಧ ಸಡನ್ ಬದಲಾಗೋದಕ್ಕೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸಗಳಾಗಬೇಕಾಗಿದೆ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಭಗವಂತನ ನಿರ್ಣಯನೇ ಏನೋ ಇದೆ. ಈ ವಿಚಾರದಲ್ಲಿ ನೀವು ಪ್ರತಿದಿನವೂ ಕಳೀತಾ ಇರುವಂಥದ್ದು, ಅಥವಾ ಮುಂದಿನ ಜೀವನದ ಬಗ್ಗೆ ನೀವು ಥಿಂಕ್ ಮಾಡದೇ ಇರುವಂಥದ್ದು ಆಗಿರಬಹುದು. ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನೀವು ತಲೆ ಕೊಡದೇ ಇರುವಂಥದ್ದಾಗಿರ್ಬೋದು. ಬಟ್ ಆದರೆ ಇಲ್ಲಿ ಏನು ಈಗಿನ ಬದಲಾವಣೆ ಆಗಿದೆ ಅದು ನಿಮಗೆ ಒಳ್ಳೆಯದಕ್ಕೆ ಆಗಿದೆ. ಒಂದು ದೈವ ನಿರ್ಣಯನೇ ಆಗಿದೆ ಇದು ಅಂತ ಹೇಳಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ವಿಚಾರದಿಂದ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಿ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ಇದಾಗ್ತಾ ಇದೆ, ಇಷ್ಟೆಲ್ಲ ದಿನಗಳನ್ನು ಕಳೆದಿದ್ದೀನಿ, ಮುಗಿದು ಹೋಯ್ತಾ, ಇಲ್ಲಿಗೆ ಮುಗಿದು ಹೋಯ್ತಾ ಅಂತ ನೀವು ವೆಯ್ಟ್ ಮಾಡಬಹುದು. ಹೌದು, ಸಡನ್ನಾಗಿ ಬದಲಾಗಿದ್ದಾರೆ. ನಿಮಗೆ ಯಾವುದೋ ಒಂದು ವಿಚಾರಗಳು, ವ್ಯವಹಾರಗಳು, ಕೆಲಸಗಳು, ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಲಕ್ ಕ್ರಿಯೇಟ್ ಆಗಬೇಕಾಗಿದೆ. ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮಿಂದ ಒಂದಷ್ಟು ದೂರ ಹೋಗಿದ್ದಾರೆ. ನೀವು ಕೂಡ ಇದೇ ರೀತಿ ಥಿಂಕ್ ಮಾಡಬೇಕಾಗತ್ತೆ. ನೀವು ಥಿಂಕ್ ಮಾಡಿ, ಅಂದರೆ ಈ ಸಂಬಂಧದಿಂದ ನನಗೇನು ಆಗಬೇಕಾದ್ದಿಲ್ಲ, ಇದೊಂದು ಪಾರ್ಟ್ ಅಷ್ಟೇ, ನನ್ನ ಲೈಫಲ್ಲಿ ಇನ್ನೊಂದೇನೋ ಆಗಬೇಕಾಗಿದೆ, ಅದಕ್ಕೆ ದೇವರು ಈ ರೀತಿ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗಬೇಕಾಗತ್ತೆ. ಅಯ್ಯೋ ನಾನು ಬಿದ್ದೋಗ್ಬಿಟ್ಟೆ, ಈ ಸಂಬಂಧದಿಂದ ನನ್ನ ಲೈಫೇ ನಡೀತಾ ಇಲ್ಲ, ಈ ಸಂಬಂಧದಿಂದ ನಾನು ಹಾಳಾಗ್ಬಿಟ್ಟೆ, ಈ ಸಂಬಂಧದಿಂದ ನನಗೆ ಈ ಸಂಬಂಧ ಬಿಟ್ಟರೆ ನನ್ನ ಲೈಫೇ ಇಲ್ಲ ಅಂತ ಏನಾದರೂ ಕೂತಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಇದೊಂದು ಪಾರ್ಟ್ ಅಷ್ಟೇ ನಿಮ್ಮ ಲೈಫಲ್ಲಿ. ಇದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಕೆಲಸ, ಅದ್ಭುತವಾದಂತಹ ಭಗವಂತನಿಂದನೇ ನಿಮ್ಗೇನೋ ಒಂದು ಆಗಬೇಕಾಗಿದೆ. ಎಲ್ಲ ವಿಚಾರದಲ್ಲೂ ನೀವು ಸ್ಟ್ರಾಂಗ್ ಇದ್ದೀರಿ. ಈ ಪಾಸ್ಟಲ್ಲೂ ಕೂಡ ಈ ಥರದ್ದೆಲ್ಲ ಹೊಡೆತಗಳು ಬಿದ್ದಿತ್ತು. ಸೊ ಇದು ಏನು, ಈ ಎಂತೆಂಥದ್ದೋ ಲೈಫಲ್ಲಿ ಹೊಡೆತಗಳನ್ನು ತಿಂದಿದ್ದೀರಿ. ಇದು ಯಾವ ದೊಡ್ಡ ವಿಷಯನೂ ಅಲ್ಲ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಹಣಕಾಸಿನ ವಿಚಾರ ಆಗಿರಬಹುದು, ವ್ಯವಹಾರಗಳ ವಿಚಾರ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರ ಆಗಿರಬಹುದು, ಇದು ಯಾವುದಕ್ಕೂ ನೀವು ಸರಿಯಾದ ಗಮನಗಳನ್ನು ಕೊಡ್ತಾ ಇರಲಿಲ್ಲ. ನಿಮ್ಮ ಕೆಲಸ ಕಡೆ ಗಮನ ಕೊಡ್ತಾ ಇರಲಿಲ್ಲ, ನಿಮ್ಮ ಜೀವನದ ಕಡೆ ಗಮನ ಕೊಡ್ತಾ ಇರಲಿಲ್ಲ. ಈ ಗುಂಗಿನಲ್ಲಿ ಬಿದ್ದು ಹೋಗಿದ್ರಿ. ಪ್ರಕೃತಿ ಕೊಟ್ಟಿರುವಂತಹ ಹೊಡೆತಾನೇ ಇದು. ನಿಮಗೆ ಪ್ರಕೃತಿನೇ ನಿಮ್ಮನ್ನು ಕಟ್ ಆಫ್ ಮಾಡಿದೆ ಇವತ್ತಿನ ದಿನದಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ, ನಿನ್ಗೆ ಇಲ್ಲಿ ಹೊಡ್ತಾ ಬಿದ್ರೇ ನೀನು ಮುಂದಕ್ಕೆ ಚೆನ್ನಾಗಿರೋದು ಅನ್ನುವ ರೀತಿಯಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ದಯವಿಟ್ಟು ಯಾವುದೋ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡಿಬೇಕಾಗಿರೋದ್ರ ಕಡೆ ಗಮನ ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಲೈಫಲ್ಲಿ ಆಗಬೇಕಾಗಿರುವಂತಹ ಕಡೆಗೆ ಗಮನ ಕೊಟ್ಟರೆ ಆ ವ್ಯಕ್ತಿಯಿಂದ ನಿಮಗೆ ಮತ್ತೆ ಕಾಲ್, ಮೆಸೇಜ್ ಬರುವ ಸಾಧ್ಯತೆ ಇದೆ. ಆ ವ್ಯಕ್ತಿ ಬರ್ತಾರೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಾಗಿತ್ತು, ಅಥವಾ ನೀವು ಯಾವ ಕಡೆಗೆ, ಈ ಸಂಬಂಧಗಳ ವಿಚಾರದಲ್ಲಿ ನೀವು ಯಾವ ವಿಚಾರನ ತುಂಬ ಇಗ್ನೋರ್ ಆಗಿ ನೋಡ್ತಾ ಇದ್ರಿ, ನಿಮ್ಮ ಲೈಫ್ ಕಡೆ ಯಾವ್ಯಾವ ವಿಚಾರದಲ್ಲಿ ನಾನು ಈ ಹಿಂದೆ ಹೆಂಗಿದ್ದೆ, ಈಗ ಯಾಕೆ ಹಿಂಗಿದ್ದೀನಿ ಅನ್ನುವಂತಹ ಯೋಚನೆನ ನೀವು ಮಾಡಬೇಕಾಗತ್ತೆ, ಗಮನ ಹರಿಸ್ಬೇಕಾಗತ್ತೆ. ಸೊ ಇದನ್ನು ನಾನು ಅದ್ಭುತವಾಗಿ ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಲೈಫ್ ಕಡೆ ಗಮನ ಕೊಡಿ, ಸ್ಟ್ರಗಲ್ ಮಾಡಿ. ಇದೊಂದು ಸ್ಟ್ರಗಲ್ ಮಾಡೋ ಪೀರಿಯಡ್ ಕಂಡ್ರೆ ನಿಮ್ಮದು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ವಯಸ್ಸಾದ್ಮೇಲೆ ನೀವು ದುಡಿಯೋದಕ್ಕಾಗೋದಿಲ್ಲ, ವಯಸ್ಸಾದ್ಮೇಲೆ ಕೆಲಸಕ್ಕೆ ಸೇರೋದಕ್ಕಾಗೋದಿಲ್ಲ. ಈ ಯಾವುದೋ ಒಂದು ಸ್ಟೇಬಲ್ ಆಗಿ ನೀನು ನಿಂತ್ಕೋ ಅನ್ನುವಂತಹ ರೀತಿಯಲ್ಲಿ ಪ್ರಕೃತಿ ಹೇಳ್ತಾ ಇದೆ. ನೀವು ನಂಬಿರುವಂತಹ ದೇವರು ಕೂಡ ಇದೇ ರೀತಿನೇ ಇದೆ. ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗಿ. ಅಯ್ಯೋ ನಾನು ಬಿದ್ದೋಗ್ಬಿಟ್ಟೆ, ಹಳ್ಳಕ್ಕೆ ಬಿದ್ದುಬಿಟ್ಟೆ, ಈ ಆಳನ ನೀವು ನೋಡಾಗಿದೆ ಈಗ ಆಲ್ರೆಡಿ. ಸೊ ನೀವೀಗ ಇಲ್ಲಿಂದ ಎದ್ದು ಮುಂದಕ್ಕೆ ಹೋಗಿ, ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಾಗಿದೆ. ಹೌದಲ್ಲ, ನಾನು ಇನ್ನೇನೋ ಒಂದು ಮಾಡಬೇಕಾಗಿದೆ. ಆಬ್ವಿಯಸ್ಲಿ ಈ ಕಾರ್ಡ್ ನನಗೆ ಅದ್ಭುತವಾಗಿ ಹೇಳಿರೋದು, ಕಟ್ ಆಫ್ ಮಾಡಿರೋದೇ ಪ್ರಕೃತಿ. ನಿನ್ನ ಲೈಫಲ್ಲಿ ಏನೋ ಒಂದು ಒಳ್ಳೆಯ ಸಾಧನೆನ ನೀನು ಮಾಡಬೇಕಾಗಿದೆ, ಅಥವಾ ನೀನು ಇದಕ್ಕಿಂತ ಬಲವಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಬೇಕಾಗಿದೆ. ನಿನ್ನ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ, ನಿನ್ನ ಜೀವನದ ಕಡೆ ನೀನು ಗಮನ ಕೊಟ್ಟಿಲ್ಲ, ನಿನ್ನ ಲೈಫ್ ಬಗ್ಗೆ ನೀನು ಗಮನ ಕೊಟ್ಟಿಲ್ಲ, ನಿನ್ನ ಮುಂದಿನ ದಿನಗಳ ಬಗ್ಗೆ ಗಮನ ಕೊಟ್ಟಿಲ್ಲ. ಇಂಥ ವಿಚಾರದಲ್ಲಿ ನೀನು ಇದ್ದಾಗ ಅಕ್ಕಪಕ್ಕದವರಾಗಿರ್ಬೋದು, ಅಥವಾ ನಿನ್ನ ಫ್ಯಾಮಿಲಿಗೆ ನೀನು ಟೈಮ್ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ಪ್ರಕೃತಿ ಮಾಡಿಟ್ಟಿದೆ ನಿಮ್ಮನ್ನು. ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ, ಅದ್ರ ಕಡೆ ಯೋಚನೆ ಮಾಡಿ, ಅದ್ರ ಕಡೆ ನೀವು ಪ್ರಿಪೇರ್ ಆಗಿ, ನಿಮ್ಮ ಲೈಫ್ ಕಡೆ ಪ್ರಿಪೇರ್ ಆಗಿರಿ. ನೀವು ನೈಟ್ ಆಫ್ ಕಪ್ಸ್
ಬಂದಿರೋದ್ರಿಂದ ಆ ಸಂಬಂಧ ಮತ್ತೆ ಬರುತ್ತೆ, ಮತ್ತೆ ಕಾಂಟ್ಯಾಕ್ಟ್ ಆಗುತ್ತೆ, ಮತ್ತೆ ಮಾತನಾಡುತ್ತೆ, ಮತ್ತೆ ನಿಮಗೆ ಆ ಕಡೆಯಿಂದ ಮೆಸೇಜ್ ಬರೋದು, ಕಾಲ್ ಬರೋದು, ಬ್ಲಾಕ್ ತೆಗಿಯೋದು, ಇದೇ ರೀತಿ ಆಗುತ್ತೆ. ನೀವು ಒಂದು ದಿನ ಇದನ್ನು ಮಾಡಿ ನೋಡಿ. ನೀವು ಇಗ್ನೋರ್ ಮಾಡಿ ನಿಮ್ಮ ಲೈಫ್ ಕಡೆ, ನಿಮ್ಮ ವಾರ್ಡ್ರೋಬಲ್ಲಿ ಬಟ್ಟೆಗಳನ್ನು ಮಡಚಿಡಿ. ನಿಮ್ಮನ್ನು ನೀವು ಚೆನ್ನಾಗಿ, ನಿಮ್ಮ ಹೇರ್ ಆಗಿರ್ಬೋದು, ನಿಮ್ಮ ಏನು ನೇಲ್ಸ್ ಆಗಿರಬಹುದು, ನಿಮ್ಮ ಫೇಸ್ ಬಗ್ಗೆ ಆಗಿರಬಹುದು, ಮನೆಗೆ ಮಾಪಿಂಗ್ ಮಾಡುವಂಥದ್ದಾಗಿರಬಹುದು, ಮನೆಯಲ್ಲಿ ನಾನು ಎಲ್ಲೆಲ್ಲಿ ಮೆಸ್ಸಿಯಾಗಿಟ್ಟಿದ್ದೆ, ಅಥವಾ ಭಗವಂತನ ನಾನು ಎಲ್ಲಿ ಮರ್ತಿದ್ದೆ, ಅಥವಾ ನಾನು ಯಾವ ಕಾರ್ಯಗಳನ್ನು ಅರ್ಧಂಬರ್ಧಕ್ಕೆ ನಿಲ್ಲಿಸಿದ್ದೆ, ನಾನು ಯೋಚನೆ ಮಾಡಿದ್ದೇನೋ, ಈ ಹಿಂದೆ ನಾನು ಭಗವಂತನ ಹತ್ರ ಕೋರ್ಕೊಂಡಿದ್ದೇನೋ, ಅದನ್ನೆಲ್ಲನೂ ಥಿಂಕ್ ಮಾಡಿ. ಈ ವ್ಯಕ್ತಿಯಿಂದ ಮತ್ತೆ ನಿಮಗೆ ಮೆಸೇಜ್ಗಳು, ಕಾಲ್ಗಳು ಬಂದೇ ಬರುತ್ತೆ ಅಂತಲೇ ಹೇಳಬಹುದು. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಅಂದರೆ ನಿಮ್ಮ ಲೈಫಲ್ಲಿ ಒಂದೊಂದೇ ರೀತಿಯಾದಂಥ ವಿಚಾರಗಳು ನಡೀತಾ ಇರುತ್ತೆ, ಆ ವಿಚಾರವಾಗಿ ಕ್ಲಾರಿಫಿಕೇಷನ್ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹೌದು, ಇದೊಂದು ಪೇಯ್ಡ್ ಕಾಲ್ ಆಗಿರುತ್ತೆ. ಏನಿರುತ್ತೆ, ನಮ್ಮ ಫೀಸ್ನ ನೀವು ಪೇ ಮಾಡಿ ನಂತರದಲ್ಲಿ ಕಾಲ್ನ ತೊಗೊಳ್ಬಹುದು. ಆ ಡೀಟೇಲ್ಸ್ ನಿಮಗೆ ವಾಟ್ಸಪ್ನಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆಯಾ? ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ? ಯಾವ ವಿಚಾರದಲ್ಲಿ ನಿಮಗೆ ಸೂಚನೆ ಕೊಡ್ತಾ ಇದೆ? ಆ ವ್ಯಕ್ತಿ ಬರ್ತಾರೆ ಅನ್ನುವಂತಹ ಸೂಚನೆ ಇದೆಯಾ? ಓಕೆ, ಇಲ್ಲಿ ಚಾರಿಯಟ್ ಕಾರ್ಡ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಆ ವ್ಯಕ್ತಿ ಎಂಡ್ ಆಫ್ ದಿ ಕಾರ್ಡ್ ಏನಿದೆ ನೋಡೋಣ. ಡೆವಿಲ್ ಕಾರ್ಡ್ ಇದೆ. ಇದೆಲ್ಲದಕ್ಕೂ ಯಾವುದೋ ಒಂದು ಕೆಟ್ಟ ಕಣ್ಣಾಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲವೊಬ್ಬರ ಲೈಫಲ್ಲಿ ಅಫೇರ್ಸ್ಗಳಾಗಿರಬಹುದು, ಕೆಲವೊಬ್ಬರ ಲೈಫಲ್ಲಿ ಏನಿದೆಯಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿರಬಹುದು. ನಜರ್ ಅನ್ನುವ ರೀತಿಯಲ್ಲಿ ನಿಮ್ಮಿಬ್ಬರನ್ನ ದೂರ ಮಾಡ್ತಾ ಇದೆ, ಯಾವುದೋ ಒಂದು ಕಣ್ಣು ಆ ರೀತಿ ಮಾಡಿಟ್ಟಿದೆ ಅಂತ ಹೇಳಿ. ಚಾರಿಯಟ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ಬಗ್ಗೆ ಯೋಚನೆ ಇದೆ. ನಿಮ್ಮ ಜೊತೆ ಕಳೆದಂಥದ್ದಾಗಿರಬಹುದು, ನಿಮ್ಮ ವಿಚಾರವಾಗಿ ಆನ್ ಆ್ಯಂಡ್ ಆಫ್ ಆಗ್ತಾ ಇದ್ದಾರೆ. ಕಾಲ್ ಮಾಡಿಬಿಡ್ಲಾ, ಮೆಸೇಜ್ ಮಾಡಿಬಿಡ್ಲಾ, ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲ. ದಿ ಚಾರಿಯಟ್ ಬಂದಿರೋದ್ರಿಂದ ಮನಸ್ಸಿನಲ್ಲೇ ಬಹಳಷ್ಟು ಗೊಂದಲಗಳನ್ನು ಇಟ್ಕೊಳ್ಳೋದು. ರೆಡಿ ಇಲ್ಲ, ಈ ವ್ಯಕ್ತಿ ಸರಿಯಾಗಿ ರೆಡಿ ಇಲ್ಲ ಇನ್ನು. ನಿಮ್ಮ ಲೈಫಿಗೆ ಎಂಟ್ರಿ ಕೊಡೋದಕ್ಕೆ, ಮತ್ತೆ ಮರಳಿ ಬರೋದಕ್ಕೆ ಯಾವುದೋ ಒಂದು ವಿಚಾರ ತಡಿತಾ ಇದೆ. ಹಾಗೆ ಈ ಪಾಸ್ಟಲ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ಕೆಲವು ವಿಚಾರಗಳಿಂದ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂಥದ್ದು ಮಾಡೋದಕ್ಕೆ ಒಂದಷ್ಟು ಗೊಂದಲದಲ್ಲಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನನಗೆ ಈ ವ್ಯಕ್ತಿ ಬರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬ್ಲ್ಯಾಂಕ್ ಆಗಿದೆ, ದಾರಿನೇ ಇಲ್ಲ. ಈ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರೋ ಇಲ್ವೋ ಅನ್ನುವಂತಹ ಆಪ್ಷನ್ನೇ ಇಲ್ಲ ನನಗೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ, ಇವ್ರನ್ನ ಮಾತಾಡೋದಕ್ಕೆ ಆಪ್ಷನ್ ಇಲ್ಲ. ನಾನು ಬಹಳಷ್ಟು ಸುಮಾರು ಹಣಕಾಸುಗಳನ್ನು ಖರ್ಚು ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಥರ್ಡ್ ಪಾರ್ಟಿ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ನೀವಿಬ್ಬರು ಮರಳಿ ಒಂದಾಗದೆ ಇರುವ ರೀತಿಯಲ್ಲಿ ಮಾಡಿಟ್ಟಿದ್ದು ಕೂಡ ಇದೆ. ಎಂಡ್ ಆಫ್ ದಿ ಕಾರ್ಡ್ ಅದೇ ಬಂದಿರೋದು. ಸೊ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ದಾರಿನೇ, ಭಗವಂತನೇ ಒಂದು ದಾರಿ ಕೊಡ್ತಾನೆ. ಭಗವಂತನೇ ಒಂದು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ದಾರಿ ನಿಮಗೆ ಇದೆ. ಆಪರ್ಚುನಿಟಿಯ ಬಾಗಿಲು ತೆಗಿತಾ ಇದ್ದಾನೆ. ಮತ್ತೊಂದು ಆಪರ್ಚುನಿಟಿ ನಿಮಗೆ ಆ ವ್ಯಕ್ತಿ ಮರಳಿ ಬರೋದಕ್ಕೆ ಅಂತಲೇ ಇದೆ ಅಂತ ಹೇಳಿ. ಅಗೇನ್ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪ್ರಯತ್ನ ನಿಮ್ಮೊಬ್ಬರದೇ ಆಗಿದೆ. ಇಲ್ಲಿ ಪ್ರಯತ್ನ ನಿಮ್ಮೊಬ್ಬರದೇ ಆಗಿದೆ. ನೀವೊಬ್ಬರೇ ಟ್ರೈ ಮಾಡ್ತಿದ್ದೀರಿ, ನೀವೊಬ್ಬರೇ ಇದು ಮಾಡ್ತಾಯಿದ್ದೀರಿ, ಅಂದರೆ ಕನ್ವಿನ್ಸ್ ಮಾಡ್ತಿದ್ದೀರಿ, ನೀವೊಬ್ಬರೇ ಮೆಲುಕು ಹಾಕ್ತಾ ಕೂತ್ಕೊಂಡಿದ್ದೀರಿ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಬೇರೆಯವ್ರಿಗೆ ಹಣಕಾಸನ್ನ ಖರ್ಚು ಮಾಡುವಂಥದ್ದು, ಅಥವಾ ಒಂದಷ್ಟು ನಾನಿರೋ ರೀತಿನೇ ಬೇರೆ ಅನ್ನುವ ರೀತಿ, ಅಂದರೆ ತುಂಬ ಐಷಾರಾಮಿಯಾಗಿದ್ದೀನಿ, ಅಥವಾ ಬೇರೆಯವ್ರಿಗೆ ಒಪ್ಸೋದಕ್ಕೆ, ಮೆಚ್ಚಿಸೋದಕ್ಕೆ ಅಂತ ಹೇಳಿ ಬಹಳಷ್ಟು ಈ ವ್ಯಕ್ತಿ ಬೇರೆಯವ್ರನ್ನ ಮ್ಯಾನಿಪುಲೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇದೆ. ನೀವು ಈಗಲೂ ಕೂಡ ಅದೇ ವಿಚಾರದಲ್ಲಿ, ಅದೇ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಎಮೋಷನ್ಸ್ಗೊಳಗಾಗ್ತಿದ್ದೀರಿ. ಇವರು ಈ ರೀತಿ ಮಾಡ್ತಾ ಇರೋದು ಎಲ್ಲನೂ ಕೂಡ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಸೊ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಬರೋದೇ ಇಲ್ವೇನೋ ಮತ್ತೆ ಅಂತ ಹೇಳ್ತಿದ್ದೀರಿ. ಬಟ್ ಆದರೆ ಈ ವ್ಯಕ್ತಿ
ಈ ವ್ಯಕ್ತಿಯ ನೆಗೆಟಿವ್ ಥಿಂಗ್ಸ್ಗಳೇ ನಿಮಗೆ ಜಾಸ್ತಿ ಕಾಣಿಸೋದಕ್ಕೆ ಶುರುವಾಗಿದೆ. ಈ ವ್ಯಕ್ತಿ ಬದಲಾವಣೆನೇ ನಿಮಗೆ ಜಾಸ್ತಿ ಕಾಣಿಸೋದಕ್ಕೆ ಶುರುವಾಗಿದೆ. ಬಟ್ ಆದರೆ ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಇದಲ್ಲದೆ ಮತ್ತೊಂದು ಲೈಫು, ಅಂದರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ. ನಿಮ್ಮ ಲೈಫಲ್ಲಿ ಬೇರೆಯ ಆಪರ್ಚುನಿಟಿ ಆಗಿರ್ಬೋದು, ಒಂದು ಒಳ್ಳೆಯ ಲೈಫ್ ಆಗಿರ್ಬೋದು, ಭಗವಂತ ನಿಮಗೆ ಚೆನ್ನಾಗೇ ಇಟ್ಟಿದ್ದಾನೆ. ಬಟ್ ಆದರೆ ನೀವಿಲ್ಲಿ ಆಗದೆ ಇರೋದು ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಿ. ಆಗುವಂತಹ ವಿಚಾರಗಳು ನಿಮ್ಮ ಲೈಫಲ್ಲಿ ಬಹಳಷ್ಟಿದೆ, ಅದ್ರ ಬಗ್ಗೆ ಗಮನನೇ ಇಲ್ಲ ಅನ್ನುವ ರೀತಿಯಲ್ಲಿದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಧೈರ್ಯನ ತಗೊಳ್ಬೇಕಾಗತ್ತೆ. ಈ ಸಂಬಂಧದ ವಿಚಾರವಾಗಿ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನೀವು ಈ ವ್ಯಕ್ತಿಯ ವಿಚಾರವಾಗಿ ಮೆಲ್ಕು ಹಾಕೋದನ್ನೇ ಬಿಟ್ಟು ಹಾಕ್ಬಿಡಿ. ಹಾಗೆ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಈ ವ್ಯಕ್ತಿ ಯಾರಿಗೋ ಹಣನ ಪೋಲ್ ಮಾಡ್ತಾ ಇದ್ದಾರೆ, ಅಥವಾ ಈ ವ್ಯಕ್ತಿ ಯಾರಿಗೋ ಒಂದಷ್ಟು ಖರ್ಚುಗಳನ್ನು ಮಾಡ್ತಾ ಇರುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ. ಬಟ್ ಆದರೂ ಕೂಡ ಆ ಎಮೋಷನ್ಸ್ನ ನೀವು ತಡೆದಿಟ್ಕೊಂಡಿದ್ದೀರಿ. ದಯವಿಟ್ಟು ನಿಮ್ಮ ಲೈಫಲ್ಲಿ ಒಂದು ಬೇರೆ ರೀತಿಯ ಚೇಂಜ್ ಆಗಿ, ಈ ವ್ಯಕ್ತಿಯ ವಿಚಾರವಾಗಿ ಬೇರೆ ರೀತಿಯ ಚೇಂಜ್ ಆಗಿ, ಈ ವ್ಯಕ್ತಿ ಮರಳಿ ಬರೋದಕ್ಕೆ ಒಂದು ಚಾನ್ಸ್ ಇದೆ. ಬಟ್ ಬಂದಾಗ ಪಾಸ್ಟ್ ವಿಚಾರಗಳನ್ನು ಹೇಳುವಂಥದ್ದು ಅಥವಾ ಈ ವಿಚಾರಗಳನ್ನೆಲ್ಲ ಮೆಲುಕು ಹಾಕುವಂಥದ್ದು ಇಲ್ಲಿ ಪ್ರಯತ್ನ ನೀವೊಬ್ಬರೇ ಮಾಡ್ತಾ ಇದ್ದೀರಿ. ನೀವು ಒಂದಷ್ಟು ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಕೆಲಸಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕಾಗತ್ತೆ. ಗಮನ ಹರಿಸಿದಾಗ ಆ ವ್ಯಕ್ತಿಗೇ ಒಂದಷ್ಟು ರಿಯಲೈಸ್ ಆಗುವ ಸಾಧ್ಯತೆ ಇದೆ. ಏಕೆಂದರೆ ಹೇಳಿದ್ರೆ ಈ ವ್ಯಕ್ತಿಗೆ ಇಲ್ಲಿ ಬರೋದಕ್ಕೆ ಮುಂದೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ ಎಂಡ್ ಆಫ್ ದಿ ಕಾರ್ಡ್ ನೋಡಿದಾಗ ಡೆವಿಲ್ ಕೂಡ ಇದೆ. ಸೊ ಇಲ್ಲಿ ಯಾರ್ದೋ ಬೇರೆಯವರ ಒಂದು ಆಟಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಮತ್ತೆ ರೀಕನೆಕ್ಟ್ ಆಗೋದು ಕಷ್ಟ ಆಗಿದೆ. ಇಲ್ಲಿ ಹಾಗೆ ನಾನು ಔಟ್ಕಮ್ ಮತ್ತೆ ಲಾಸ್ಟ್ ಕಾರ್ಡ್ ತೆಗೆದಿದ್ದೀನಿ. ವೀಲ್ ಆಫ್ ಫಾರ್ಚೂನ್ ಇದೆ. ಸಡನ್ ಆಗಿ ಬದಲಾವಣೆ ಆಗುತ್ತೆ. ಸಮಯ ಹೀಗೆ ಇರೋದಿಲ್ಲ ಅಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಸೊ ನಾಳೆ ಇದ್ದ ಹಾಗೆ ನಾಡಿದ್ದಿರೋದಿಲ್ಲ. ಅದೇ ರೀತಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅವ್ರನ್ನ ಇಗ್ನೋರ್ ಮಾಡಿ ನೀವು ನಿಮ್ಮ ಜವಾಬ್ದಾರಿಗಳ ಕಡೆ ಗಮನ ಕೊಡಿ. ಭಗವಂತನ ಆಶೀರ್ವಾದನೂ ಕೂಡ ನಿಮಗಿದೆ, ಭಗವಂತನ ಕೃಪೆನೂ ಕೂಡ ಇದೆ. ಧೈರ್ಯವಾಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರೆ, ಅಂದರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವು ಯಾರನ್ನ ಇಗ್ನೋರ್ ಮಾಡಿದ್ರಿ ಮತ್ತೊಮ್ಮೆ ನೀವು ಅಂಥ ವ್ಯಕ್ತಿಗಳಿಗೆ ಇಗ್ನೋರ್ ಮಾಡುವಂತಹ ಸಮಯ ನಿಮಗೆ ಬರುತ್ತೆ. ಆ ವ್ಯಕ್ತಿ ಮತ್ತೆ ಬರ್ತಾರೆ. ಆ ವ್ಯಕ್ತಿ ಈಗ ಒಂದಷ್ಟು ಹಣದ ವಿಚಾರ ಆಗಿರಬಹುದು, ಅಥವಾ ಯಾರಿಗೋ ಹಣಗಳನ್ನು ಸುರಿಯುತ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಅವರನ್ನ ನೋಡಿ ಕೆಲವ್ರ ಲೈಫಲ್ಲಿ ಅವರಿಗೋಸ್ಕರ ಹಣ ಖರ್ಚು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಆಗ್ತಾ ಇರೋದಕ್ಕೆ ಒಂದಷ್ಟು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.